ಸಾರಿ ಅಪ್ಪ, ಈ ಟೈಮಲ್ಲಿ ನಿಮಗೆ ಒಂದು ಮಾತು ಹೇಳಿದೆ ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ. ನಿಮ್ಮ ಮರ್ಯಾದೆ ಉಳಿಸೋದು ನನ್ನ ಕರ್ತವ್ಯ ಅಪ್ಪ. ನನ್ನ ಆತ್ಮಸಾಕ್ಷಿ ಸಮಾಧಾನಕ್ಕೆ ನಾನು ಈಗಲೇ ಅಮರ್ನ ಭೇಟಿ ಆಗಬೇಕು. ಅವನಿಂದ ಕ್ಷಮಾಪಣೆ ಸಿಕ್ಕರೆ ಮಾತ್ರ ನಾನು ಸಮಾಧಾನದಿಂದ ಎಂಗೇಜ್ಮೆಂಟ್ ಮಾಡ್ಕೋಬೋದು. ನನ್ನನ್ನು ನೋಡಿದ್ರೆ ನಿನಗೆ ಅಸಹ್ಯ ಆಗುತ್ತಲ್ವಮ್ಮ? ನಾನು ದೊಡ್ಡ ತಪ್ಪು ಮಾಡಿದ್ದೀನಿ ಕಣಮ್ಮ. ನಾನು ಹೆತ್ತ ಮಗಳು ನನಗೆ ದ್ರೋಹ ಮಾಡಿ ತಪ್ಪು ಮಾಡಿದಾಗ ಎಲ್ಲ ಹುಡುಗಿರು ಹೀಗೆ ಇರ್ತಾರೆ ಅಂತ ಅನ್ಕೊಂಬಿಟ್ಟಿದ್ನಮ್ಮ. ಎಲ್ಲ ಹುಡುಗಿರು ಇದೇ ಥರ ತಪ್ಪು ಮಾಡ್ತಾರೆ ಅಂತ ನಿರ್ಧಾರ ಮಾಡ್ಬಿಟ್ನಮ್ಮ. ಆದರೆ ನಿನ್ನಂಥ ಒಳ್ಳೆ ಗುಣ ಇರೋ ಹುಡುಗಿ ನೋಡಿದ್ಮೇಲೆ ನನ್ನ ಅಭಿಪ್ರಾಯ ತಪ್ಪು ಅಂತ ಗೊತ್ತಾಯ್ತು. ನನ್ನ ಕ್ಷಮಿಸ್ಬಿಡಮ್ಮ. ಮಾವ, ನಿಮ್ಮನ್ನು ನಾನು ಎಲ್ಲ ತಂದೆ ತಾಯಿಗಳು ಅವ್ರ ಮಕ್ಕಳಿಗೆ ಒಳ್ಳೆಯದನ್ನೇ ಕಲಿಸ್ಕೊಡ್ತಾರಮ್ಮ. ಮಕ್ಕಳ ಮೇಲೆ ಏನೇನೋ ಆಸೆ ಇಟ್ಕೊಂಡಿರ್ತಾರೆ. ಆದರೆ ಪ್ರೀತಿ ಹೆಸರಲ್ಲಿ ಸ್ವಂತ ನಿರ್ಧಾರ ಮಾಡಕ್ ಹೋಗಿ ಹೆತ್ತವ್ರನ್ನ ದೂರ ಮಾಡಿ ಹೊರಟೋಗ್ಬಿಡ್ತಾರೆ. ಆದರೆ ನೀನು ಹಾಗಲ್ಲಮ್ಮ ರಾಧಿಕಾ. ನನ್ನ ಭಾವ ಹೇಳಿದ ಮಾತನ್ನ ನೀನು ಕೇಳ್ತೀಯ. ಈಗ ಅವ್ನು ನೋಡಿದ ಹುಡುಗನ್ನೇ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದೀಯ. ನಿಮ್ಮಪ್ಪ ನನಗೆ ಫೋನ್ ಮಾಡಿ ವಿಷಯನ ಎಷ್ಟು ಹೆಮ್ಮೆಯಿಂದ ಹೇಳಿದ ಗೊತ್ತೇನಮ್ಮ. ಅದಕ್ಕೆ ನಿನ್ನ ನಿಶ್ಚಿತಾರ್ಥದ ವಿಷಯ ಕೇಳಿ ಓಡೋಡ್ ಬಂದೆ. ಒಂದು ನಿಮಿಷ ಇರಮ್ಮ. ಈ ಸೀರೆನ ಲಾವಣ್ಯ ಅತ್ತೆ ಮನೆಗೆ ಹೋಗುವಾಗ ಕೊಡೋಣ ಅಂತ ತಗೊಂಡಮ್ಮ. ಈಗ ನನ್ನ ಸಂತೋಷಕ್ಕೋಸ್ಕರ ಇದೇ ಸೀರೆನ ನೀನು ನಿಶ್ಚಿತಾರ್ಥ ಕುಟ್ಕೋಬೇಕು. ನನ್ನ ಆಸೆ ಈಡೇರಿಸಮ್ಮ. ಭಾವ, ಈಗ ಬಂದ್ಯಾ? ಹೌದು ಭಾವ, ಹೇಗಿದ್ಯಾ? ಅದನ್ನ ನಾವು ನಿನ್ನ ಹತ್ರ ಕೇಳಬೇಕು. ನಿನ್ ಮಗಳು ಹಾಗೆ ಮಾಡ್ದಾಗಿಂದ ನಿನ್ ಮನ್ಸ್ ಕೆಡ್ಸ್ಕೊಂಡಿದ್ದೆ. ನೀನ್ ಯಾವಾಗ ಮೊದ್ಲಿನ ತರ ಆಗ್ತೀಯೋ ಅಂತ ನಾನು ನಿನ್ ತಂಗಿ ಪ್ರತಿದಿನ ಟೆನ್ಷನ್ ಮಾಡ್ಕೋತಿದ್ವಿ. ನಿನ್ ಮುಖದಲ್ಲಿ ನಗು ನೋಡಿ ನಮ್ಗೀಗ ಸಮಾಧಾನ ಆಯ್ತು. ನಾನು ಸಂತೋಷವಾಗಿರೋದಕ್ಕೆ ಕಾರಣ ಯಾರು ಗೊತ್ತಾ? ನಿನ್ನ ಮಗಳು ರಾಧಿಕಾನೇ ಭಾವ. ಹೌದಮ್ಮ, ನಿಮ್ಮ ಮಾತು ಗೌರವ ಕೊಟ್ಟು ನಮ್ಮ ರಾಧಿಕಾ ಮದುವೆಗೆ ಒಪ್ಪಿರೋ ವಿಷಯ ಕೇಳಿನೇ ನನಗಿದ್ದಿದ್ದ ನೋವೆಲ್ಲ ಹೊರಟೋಯ್ತು ಕಣಮ್ಮ. ಮತ್ತೆ ಕೇಳ್ತಾ ಇದ್ದೀನಿ, ನನ್ನನ್ನು ಕ್ಷಮಿಸು ಅಂತ ನಿನ್ನ ಮಗಳಿಗೆ ಹೇಳು ಭಾವ. ನಾನು ನಿಮ್ಮನ್ನು ಕ್ಷಮಿಸೋದಂದ್ರೇನು ಮಾವ? ಹೆಣ್ಮಕ್ಳ ಬಗ್ಗೆ ನಾನು ಅನ್ಕೊಂಡಿದ್ದೆಲ್ಲ ತಪ್ಪು ಅಂತ ನೀನ್ ತಾನೇ ತೋರಿಸ್ಕೊಟ್ಟವಳು. ಅಮ್ಮ ರಾಧಿಕಾ, ಸಂಪ್ರದಾಯದ ಪ್ರಕಾರ ನನ್ನ ಮಗಳ ಮದುವೆ ಮಾಡಬೇಕು ಅನ್ಕೊಂಡಿದ್ದೆ. ನನ್ನ ಆಸೆ ಈಡೇರಲಿಲ್ಲ. ಕಡೆ ಪಕ್ಷ ನಿನ್ನ ನಿಶ್ಚಿತಾರ್ಥನ ಮದುವೆನ ನಾನೇ ಮುಂದೆ ನಿಂತು ಮಾಡಿ ನನ್ನ ಕನಸನ್ನ ನನಸು ಮಾಡ್ಕೋತೀನಿ.
ನನಗೆ ಅವಕಾಶ ಮಾಡಿಕೊಡ್ತೀಯ ಮಗಳೇ? ಹಾಗ್ಯಾಕಂತ್ಯ ಅಣ್ಣ, ಇವಳು ನಿನ್ ತೋಳಲ್ ಬೆಳೆದಿರೋ ಹುಡುಗಿ, ನೀನ್ ಹಾಗೆಲ್ಲ ಕೇಳ್ಬಾರ್ದು, ಅದು ನಿನ್ ಹಕ್ಕು. ಹೌದು ಬಾವಾ, ಬಾ ಒಳಗಡೆ ಬಾ. ಬನ್ನಿ ಅಣ್ಣ. ಬಾ. ಆ. ಅಮ್ಮ ರಾಧಿಕಾ, ಇಲ್ಯಾಕ್ ನಿಂತಿದ್ಯಮ್ಮ? ಒಳಗಡೆ ಬಾ, ಟೈಮ್ ಆಗ್ತಿದೆ. ಬಾ. ದೇವ್ರೆ, ನನಗೆ ಯಾಕೆ ಈ ಥರ ಅಗ್ನಿ ಪರೀಕ್ಷೆ ಮಾಡ್ತಾ ಇದೆಯಾ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋರನ್ನ ಯಾಕೆ ದೂರ ಮಾಡ್ತಾ ಇದೆಯಾ? ಯಾಕೆ ಒಂದೇ ಸಲ ಅಮರ್ ಜೊತೆ ಎಲ್ಲನೂ ಹೇಳ್ಕೊಳ್ಳೋ ಅವಕಾಶ ಕೊಡಲಿಲ್ಲ ನೀನು? ನಾನು ಯಾಕೆ ಈ ನಿರ್ಧಾರ ತಗೊಂಡೆ ಅಂತ ಅಮರ್ಗೆ ಹೇಳಬೇಕು? ಅವನ ಹತ್ರ ಕ್ಷಮೆ ಕೇಳೋದಕ್ಕೆ ಅವಕಾಶ ಯಾಕೆ ಕೊಡ್ತಿಲ್ಲ? ನಿನ್ ಸಾಹೇಬ ಬಂದೇ ಬಿಟ್ಟ. ನಡಿ ಕೈಲಾಶ್. ಬಾಮ್ಮ. ನಮಸ್ಕಾರ. ನಮಸ್ಕಾರ ನಮ್ಮ ಮಗ. ನಮಸ್ಕಾರ. 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 ಬನ್ನಿ ಒಳಗಡೆ ಬನ್ನಿ. ಬನ್ನಿ. ನಡಿ ಮಾ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಬಾವಾ, ಕೂತ್ಕೋ. ಹಾ. ಹ್ಮ್. ಅಣ್ಣ, ಎಲ್ಲಿ ನಿಮ್ ಸ್ನೇಹಿತರು ನೆಂಟರು ಯಾರು ನಿಶ್ಚಿತಾರ್ಥಕ್ಕೆ ಬರಲ್ವಾ? ತುಂಬಾ ಅವಸರದಲ್ಲಿ ನಿಶ್ಚಯ ಮಾಡಿದ್ವಲ್ಲ, ಎಲ್ರಿಗೂ ಹೇಳೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಎಲ್ಲರ ಪರವಾಗಿ ನೋಡಿ, ನನ್ ಬಾವ ಬಂದಿದ್ದಾರೆ. ಮದುವೆಗೆ ಎಲ್ರೂ ಬರ್ತಾರಮ್ಮ. ನಮಸ್ಕಾರ ಅಮ್ಮ. ಹ್ಮ್. ಆಸ್ತಿ ಅಂತಸ್ತು ನೋಡದೆ ನಮ್ ಜೊತೆ ಸಂಬಂಧ ಬೆಳೆಸೋಕೆ ಒಪ್ಕೊಂಡಿದ್ದೀರಾ. ನಿಮ್ಮ ದೊಡ್ಡತನದ ಬಗ್ಗೆ ನಮ್ಮ ಭಾವ ನನಗೆ ಹೇಳ್ದ. ತುಂಬಾ ಸಂತೋಷ ಆಯ್ತು. ಆಸ್ತಿ ಅಂತಸ್ತುಗಳು ಮುಖ್ಯ ಅಲ್ಲ, ಅದು ಸಮಾಜದಲ್ಲಿ ನಮ್ಮ ಸ್ಟೇಟಸ್ ಜಾಸ್ತಿ ಮಾಡುತ್ತೆ ಅಷ್ಟೇ. ಆದ್ರೆ ಸಂಸ್ಕಾರದಿಂದ ಬೆಳೆಸೋದು ಕುಟುಂಬದ ಗೌರವನ ಹೆಚ್ಚಿಸುತ್ತೆ. ಆ ಗುಣ ನನಗೆ ರಾಧಿಕಾಳಲ್ಲಿ ಕಾಣಿಸ್ತು. ಅದಕ್ಕೆ ನಾನು ಈ ಸಂಬಂಧಕ್ಕೆ ಒಪ್ಕೊಂಡಿದ್ದು. ಇಲ್ಲಿ ಕೇಳಿ ಅತ್ತೆ,
ಈ ಸರಿ ನಿಶ್ಚಿತಾರ್ಥಕ್ಕೆ ಯಾರನ್ನೂ ಕರೆಯೋದಕ್ ಟೈಮ್ ಸಿಗ್ಲಿಲ್ಲ. ಆದ್ರೆ ಮದ್ವೆಲ್ ಹಾಗಲ್ಲ, ನಮ್ಮಪ್ಪನ್ ಮೇಲಿನ ಅಭಿಮಾನದಿಂದ ಇಡೀ ಊರಿಗೂರೇ ಮದ್ವೆಗ್ ಬರುತ್ತೆ. ನಿಮ್ ಅರಮನೆ ಕೂಡ ಸಾಕಾಗಲ್ಲ. ಅದಕ್ಕೆ ದೊಡ್ಡ ಕಲ್ಯಾಣ ಮಂಟಪನೇ ಬುಕ್ ಮಾಡ್ತೀವಿ. ಪಕ್ಕದ ಊರವ್ರನ್ನೆಲ್ಲ ಕರಿಬಹುದು, ಅದಕ್ಕೇನು ತೊಂದರೆ ಇಲ್ಲ. ಸಾಹೇಬ್ರೇ, ಯಾರನ್ನೋ ಹುಡುಕ್ತಾ ಇದ್ದ ಹಾಗಿದೆ. ನಮ್ಮ ಅಕ್ಕನ್ ಹುಡುಕ್ತಿದ್ದೀರಾ? ಬರ್ತಾಳೆ, ಸ್ವಲ್ಪ ವೇಟ್ ಮಾಡಿ. ಏನೋ ಅಂದ್ಕೋಬೇಡಿ, ನಮ್ ಪ್ರಿಯಾಂಕಾ ಸ್ವಲ್ಪ ತುಂಡು ಹುಡುಗಿ. ಹೆಣ್ಮಕ್ಳಿಗೆ ವಿನಯ ಎಷ್ಟು ಮುಖ್ಯನೋ, ಸಣ್ಣ ಪುಟ್ಟ ತುಂಟಾಟ ಕೂಡ ಅಷ್ಟೇ ಮುಖ್ಯ. ನಿಮ್ ಪ್ರಿಯಾ ನನಗ್ ತುಂಬಾ ಇಷ್ಟ ಆದ್ಲು. ನಂಗೂ ನೀವಿಷ್ಟ ಅತ್ತೆ. ಮುಹೂರ್ತದ ಸಮಯ ಬಂತು, ಮಗಳನ್ ಕರ್ಕೊಂಡ್ ಬನ್ನಿ. ಆಗ್ಲಿ. ಸುಜಾತ, ಹೋಗಿ ರಾಧಿಕನ್ ಕರ್ಕೊಂಡ್ ಬಾ. ಆಯ್ತು ರೀ. ಅಮ್ಮ, ನಾನು ಬರ್ತೀನಿ. ಬಾ. ಶಕುಂತಲಾ ಅವ್ರೆ, ಮಗಳು ಅಂತ ರಾಧಿಕನ ತುಂಬಾ ಮುದ್ದಾಗಿ ಬೆಳೆಸಿದೀವಿ. ಅವಳು ತಿಳಿದೇನಾದ್ರೂ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ, ಸಿಟ್ಟು ಮಾಡ್ಕೋಬೇಡಿ. ನಾನು ಅವಳನ್ನ ಸೊಸೆಯಾಗಿ ನೋಡಿದ್ರೆ ಅಂತ ತಪ್ಪು ನಡಿಬಹುದೇನೋ, ಆದ್ರೆ ನಾನು ಅವಳನ್ನ ಮಗಳು ಅಂತ ಭಾವಿಸಿರೋದ್ರಿಂದ ನಿಮ್ಗ ಆ ಸಮಸ್ಯೆನೇ ಬರಲ್ಲ. ನೀವೇನು ಚಿಂತೆ ಮಾಡ್ಬೇಡಿ. ತುಂಬಾ ಸಂತೋಷ ಆಯ್ತಮ್ಮ. ರಾಧಿಕಾ, ಅಮ್ಮ ರಾಧಿಕಾ, ಅಕ್ಕ, ಬೇಗ ಬಾಮ್ಮ. ಅಕ್ಕ, ಬೇಗ ಬಾ ಅಕ್ಕ, ಅಲ್ಲಿ ಸಾಹೇಬ್ರು ಕಾಯ್ತಿದ್ದಾರೆ. ಅಕ್ಕ, ಬಾ ಅಕ್ಕ. ರಾಧಿಕಾ, ಎಷ್ಟ್ ಚೆನ್ನಾಗ್ ಕಾಣ್ತಿದ್ಯಾ ಗೊತ್ತಾ? ನನ್ ದೃಷ್ಟಿನೇ ಬೀಳುತ್ತೆ. ಮಹಾಲಕ್ಷ್ಮಿ ತರ ಲಕ್ಷಣವಾಗಿದ್ಯಮ್ಮ. ಬಾ ನಡಿ. ಮಹಾಲಕ್ಷ್ಮಿ ಹಾಗೆ ಲಕ್ಷಣವಾಗಿ ಕಾಣ್ತಿದ್ಯಮ್ಮ ರಾಧಿಕಾ. ಶಕುಂತಲಾ ದೇವಿಯವರೇ, ನೀವು ವರದಕ್ಷಿಣೆ ಕೊಡೋದು ಬೇಡ ಅಂದ್ರು ಒಬ್ಬ ಹೆಣ್ಮಗಳ ತಂದೆಯಾಗಿ ನನ್ನ ಕೈಲಿಷ್ಟಾಗುತ್ತೋ ಅಷ್ಟು ವರದಕ್ಷಿಣೆ ಕೊಡೋದು ನನ್ನ ಕರ್ತವ್ಯ. ಹೇಳಿ, ಏನ್ ಕೊಡ್ಬೇಕು ಅಂತ ಹೇಳಿ. ವರದಕ್ಷಿಣೆ ಕೊಡೋದು ತಗೊಳ್ಳೋದು ಎರಡೂ ಅಪರಾಧ.
ಏನೂ ಬೇಡ. ಕೃಷ್ಣಮೂರ್ತಿಯವರೇ, ನಿಮ್ಗೇನಾದ್ರೂ ಕೊಡ್ಬೇಕು ಅನ್ಸಿದ್ರೆ ಅದನ್ನ ನಿಮ್ ಮಗಳಿಗೆ ಕೊಡಿ. ನಮ್ಮ ಕುಟುಂಬದ ಗೌರವನ ಹೆಚ್ಚು ಮಾಡೋ ಈ ಬಂಗಾರದಂತ ಮಗಳೇ ನಮಗ್ ಸಾಕು. ಕೈಲಾಶ್, ನಿಶ್ಚಿತಾರ್ಥದ ರಿಂಗ್ ಹೇಗಿದೆ ಅಂತ ನೋಡ್ ಹೇಳು. ತುಂಬಾ ಚೆನ್ನಾಗಿದೆ. ನಿಮ್ ಸೆಲೆಕ್ಷನ್ ಸೂಪರ್ ಮಾವ. ತುಂಬಾ ಥ್ಯಾಂಕ್ಸ್ ಅಪ್ಪ. ನೀನ್ ಸೆಲೆಕ್ಟ್ ಮಾಡ್ಕೊಟ್ಟು ಉಂಗ್ರ ನನ್ನ ಅಳಿ ಆಗೋನಿಗೆ ತುಂಬಾ ಇಷ್ಟ ಆಗಿದೆ. ನಮ್ಮ ಸಂಪ್ರದಾಯದ ಪ್ರಕಾರ ಮೊದಲು ತಾಂಬೂಲ ಬದಲಾಯಿಸಿ ನಂತರ ಉಂಗುರ ಹಾಕಿದರಾಯ್ತು. ಈಗ ತಾಂಬೂಲ ಬದಲಾಯಿಸ್ಕೊಂಡ್ರೆ ಅಮರ್ನ ಬಿಟ್ಟು ನಾನು ಇನ್ಯಾರ್ದೋ ಸ್ವತ್ತಾಗಬೇಕಾಗತ್ತೆ. ಅಮರ್, ನಾನು ನಿನಗೆ ಸಿಕ್ಕಿ ನನ್ನ ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ಕೊಂಡೆ, ಆದರೆ ಆಗ್ತಾ ಇಲ್ಲ. ನನ್ನ ಕ್ಷಮಿಸು ಅಮರ್. ನಾನು ಯಾಕೆ ಈ ಮದುವೆಗೆ ಒಪ್ಕೊಂಡೆ ಅನ್ನೋದನ್ನ ಅರ್ಥ ಮಾಡ್ಕೊ ಅಮರ್. ನನ್ನ ನೆನಪುಗಳನ್ನು ಹೃದಯದಿಂದ ಅಳಿಸಾಕಿ ಯಾವಾಗಲೂ ಚೆನ್ನಾಗಿರು ಅಮರ್. ಯಜಮಾನ್ರೆ, ಮುಹೂರ್ತದ ಸಮಯ ಮೀರಿ ಹೋಗ್ತಾ ಇದೆ. ತಾಂಬೂಲ ಬದಲಾಯಿಸ್ಕೊಡಿ. ಶುಭ್ರೈರಬರೈರದಬ್ರೈ ರೂಪರಿ ವಿರಿಚಿತೈ ಮುಕ್ತಂ ಪೀಯೂಷವರ್ಷೈ ಆನಂದೇನ ಪುಣ್ಯಾದರಿ ನಲೀನ ಗದಾ ಸಂಗಪಾಣಿಲ್ ಮುಕುಂದಃ. ಈಗ ಮದುಮಕ್ಳಿಬ್ರು ಉಂಗುರ ಬದಲಾಯಿಸ್ಕೊಡಿ.